ರಾಷ್ಟ್ರ ರಾಜಧಾನಿ ದೆಹಲಿಯ ಕೆಂಪುಕೋಟೆ ಬಳಿ ಆದಂತಹ ಸ್ಫೋಟದ ವಿಚಾರವಾಗಿ ತನಿಖೆಗಿಳಿದಿರುವಂತಹ ತನಿಖಾಧಿಕಾರಿಗಳಿಗೆ ಬಗೆದಷ್ಟು ಕೂಡ ಒಂದಷ್ಟು ಅಚ್ಚರಿಯ ಅಂಶಗಳು ಬಯಲಾಗ್ತಾ ಇದೆ. ಆ ಮೂಲಕ ಬೆಚ್ಚಿ ಬೀಳಿಸ್ತಾ ಇದೆ ಜಿಹಾದಿ ಡಾಕ್ಟರ್ಗಳ ಟೆರರ್ನ ಸಂಚು. ಅತಿ ದೊಡ್ಡ ನರಮೇಧಕ್ಕೆ ಉಗ್ರರು ಮೆಗಾ ಪ್ಲಾನ್ ಅನ್ನ ಮಾಡಿಕೊಂಡಿದ್ರು. ಭಾರತದಲ್ಲಿ ಅತಿ ದೊಡ್ಡ ನರಮೇಧಕ್ಕೆ ಮೆಗಾ ಪ್ಲಾನ್ ಮಾಡಿಕೊಂಡಿದ್ರು. ಒಂದಲ್ಲ ಎರಡಲ್ಲ ಬರೋಬ್ಬರಿ 32 ಕಾರುಗಳನ್ನ ಬಳಕೆ ಮಾಡಿಕೊಂಡು ಸರಣಿ ಸ್ಫೋಟಕ್ಕೆ 32 ಸೆಕೆಂಡ್ ಹ್ಯಾಂಡ್ ಕಾರ್ಗಳನ್ನ ಬಳಕೆ ಮಾಡಿಕೊಂಡು ದೇಶಾದ್ಯಂತ ಮಾರಣ ಹೋಮಕ್ಕೆ ಸಿದ್ಧರಾಗಿದ್ರು. ಆ ಕಾರುಗಳ ಮೂಲಕ 4 ನಗರಗಳಲ್ಲಿ ಮಾರಣ ಹೋಮಕ್ಕೆ ಸ್ಕೆಚ್ ಅನ್ನು ಹಾಕಿದ್ರು. ಸೆಕೆಂಡ್ ಹ್ಯಾಂಡ್ ಕಾರ್ಗಳನ್ನ ತಗೊಳ್ಳೋದು, ಅದನ್ನ ಮಾರ್ಪಾಡು ಮಾಡಿ ಆ ಮೂಲಕ ಬ್ಲಾಸ್ಟ್ ಮಾಡೋದು ಇವರ ಪ್ಲಾನ್ ಆಗಿತ್ತು. ಬ್ರೀಜಾ ಕಾರ್, ಸ್ವಿಫ್ಟ್ ಕಾರ್, ಇಕೋಸ್ಪೋರ್ಟ್, i20 ಸೇರಿ ಒಟ್ಟು 32 ಕಾರುಗಳನ್ನ ಬಳಸಿಕೊಳ್ಳೋದು ಈ ಜಿಹಾದಿ ಡಾಕ್ಟರ್ಗಳ ಪ್ಲಾನ್ ಆಗಿತ್ತು. ನೋಡಿ, ದೊಡ್ಡ ನರಮೇಧಕ್ಕೆ ಇವರೆಲ್ಲರೂ ಕೂಡ ತಯಾರಾಗಿದ್ರು. ಆದ್ರೆ ಜಮ್ಮು ಕಾಶ್ಮೀರದಲ್ಲಿ ಒಬ್ಬ SSP ತೆಗೆದುಕೊಂಡಂತಹ ಒಂದು ಎಚ್ಚರಿಕೆಯಿಂದಾಗಿ ಇದೆಲ್ಲವೂ ಕೂಡ ಅಟ್ಟರ್ ಫ್ಲಾಪ್ ಆಯಿತು. ಒಂದು ವೇಳೆ ಆ ಪಾಂಪ್ಲೆಟ್ ಅನ್ನು ನೋಡಿ, ಪೋಸ್ಟರ್ ಅನ್ನು ನೋಡಿ ಆ SSP ಸುಮ್ಮನಾಗಿದ್ದಿದ್ರೆ ಇವತ್ತು ಇದೆಲ್ಲ ಇವರು ಅಂದ್ಕೊಂಡಂತೆ ಆಗ್ತಾ ಇತ್ತೇನೋ. ಮುಂದಿನ ದಿನದಲ್ಲಿ ಭಾರತದಲ್ಲಿ ದೊಡ್ಡ ನರಮೇಧಕ್ಕೆ ಈ ಉಗ್ರರು ರೆಡಿಯಾಗಿದ್ರು. ಭಾರತದ ಜನರ ಮಾರಣ ಹೋಮಕ್ಕೆ ಇವರೆಲ್ಲರೂ ಕೂಡ ಸಂಚನ್ನು ರೂಪಿಸಿದ್ರು. ಇಕೋಸ್ಪೋರ್ಟ್ ಕಾರ್ನ ದೃಶ್ಯಾವಳಿ ನೋಡ್ತಾ ಇದ್ದೀರಿ. ಇಲ್ಲಿ ರಾತ್ರಿ ಇಕೋಸ್ಪೋರ್ಟ್ ಕಾರ್ ಪತ್ತೆ ಆಗುತ್ತೆ. ಹರಿಯಾಣದ ಬಳಿ ಪತ್ತೆ ಆಗುವಂತ ಇಕೋಸ್ಪೋರ್ಟ್ ಕಾರ್ ಅದು. ಆ ಕಾರ್ನ ಬಳಿ ಹೋಗ್ತಾರೆ ಯಾರು, NSD ಟೀಮ್ ಹೋಗುತ್ತೆ, ಬಾಂಬ್ ಸ್ಕ್ವಾಡ್ ಹೋಗುತ್ತೆ, ಪೊಲೀಸರು ಹೋಗ್ತಾರೆ, ಡಾಗ್ ಸ್ಕ್ವಾಡ್ ಹೋಗುತ್ತೆ, ಪರಿಶೀಲನೆ ಮಾಡ್ತಾರೆ. ಯಾಕಂದ್ರೆ ಕಾರ್ ಒಳಗಡೆ ಸ್ಫೋಟಕ ವಸ್ತುಗಳು ಇರುವಂತ ಶಂಕೆ ಇತ್ತು. ಆ ಕಾರನ್ನ ಎತ್ಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾರೆ. ಆರಂಭದಲ್ಲಿ ಎಲ್ಲರೂ ಅಂದ್ಕೊಂಡಿದ್ದು ಒಂದೇ ಕಾರು, ಆಮೇಲೆ ಅಪ್ಡೇಟ್ ಸಿಕ್ಕಿದ್ದು 2 ಕಾರು, ಈಗ ಸಿಕ್ಕಿರುವಂತದ್ದು 4 ಕಾರು. ಅದಲ್ಲದೆ 32 ಕಾರುಗಳನ್ನ ಬಳಕೆ ಮಾಡಿಕೊಂಡು ಇವರು ದೇಶಾದ್ಯಂತ ಪ್ರಮುಖ ನಗರಗಳಲ್ಲಿ ಬ್ಲಾಸ್ಟ್ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ರು. 8 ಜನರ ತಂಡ ರಚನೆ ಆಗಿತ್ತು. 2 ಜನರ ಪ್ರತ್ಯೇಕ ತಂಡಗಳಾಗಿತ್ತು. ಅದಕ್ಕೆ ಡಾಕ್ಟರ್ ಉಮರ್ ನಬಿ ಮೇನ್ ಇದ್ದ, ಅವನೇ ಹೋದ. ನೋಡಿ, ರೆಡ್ ಕಲರ್ ಇಕೋಸ್ಪೋರ್ಟ್ ಕಾರು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಂಜಿತ್ ಫೋನ್ ಸಂಪರ್ಕದಲ್ಲಿದ್ದಾರೆ. ರಂಜಿತ್, ನರಮೇಧಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು ಇವರು. ಸ್ಫೋಟಕ ಮಾಹಿತಿ ರಿವೀಲ್ ಆಗಿರೋದು ಒಂದಲ್ಲ ಎರಡಲ್ಲ, 32 ಕಾರುಗಳನ್ನ ಬಳಕೆ ಮಾಡಿಕೊಳ್ಳೋದಕ್ಕೆ ಇವರು ಸಂಚನ ರೂಪಿಸಿದ್ರು. ಆದ್ರೆಲ್ಲವೂ ಕೂಡ ಫೇಲ್ಯೂರ್ ಆಯ್ತು. ರಂಜಿತ್, ಖಂಡಿತವಾಗ್ಲೂ ಕೂಡ ನಾಗೇಂದ್ರ ಬಾಬು, ಇವರು ಮಾಡಿದಂತಹ ಈ ಸಂಚನ್ನ ನೋಡ್ತಾ ಇದ್ರೆ ಬಹುಶಃ ಭಾರತದಲ್ಲಿ ಇಲ್ಲಿವರೆಗೂ ಕೂಡ ಇಂಥದ್ದೊಂದು ಭಯೋತ್ಪಾದಕ ಕೃತ್ಯ ಇಷ್ಟು ಪ್ಲಾನ್ಡ್ ಆಗಿ ಇಷ್ಟು ತೆರೆಮರೆಯಲ್ಲಿ ನಡೆದಿದ್ದು ಬಹುಶಃ ಇಲ್ಲ ಅಂತ ಅನ್ಸುತ್ತೆ. ಆದ್ರೆ ಭಾರತೀಯ ಸೇನೆ ಮತ್ತೆ ಭಾರತೀಯ ಭದ್ರತಾ ಪಡೆಗಳು ಅವರೆಲ್ಲರ ಈ ಒಂದು ಸಂಚನ್ನ ಭೇದಿಸುವಲ್ಲಿ ಈಗ ಯಶಸ್ವಿಯಾಗಿದ್ದಾರೆ. ಒಂದು ವೇಳೆ ಅವರು ಅಂದುಕೊಂಡಂತೆ ಅಥವಾ ಅವರ ಪ್ಲಾನ್ ಪ್ರಕಾರವೇ ನಡೆದಿತ್ತು ಅನ್ನೋದಾಗಿದ್ರೆ ಬಹುತೇಕ ಈ ಒಂದು ಮಾರಣ ಹೋಮದಲ್ಲಿ ಹಲವಾರು ಜನ ಪ್ರಾಣವನ್ನ ಅಮಾಯಕರು ಕಳ್ಕೊತಾ ಇದ್ರು. ಆದ್ರೆ ಭದ್ರತಾ ಪಡೆಗಳು ಅದನ್ನ ಭೇದಿಸುವಲ್ಲಿ ಈಗ ಯಶಸ್ವಿ ಆಗಿದೆ ಅನ್ನುವಂತ ಮಾಹಿತಿ ಈಗ ಈವರೆಗೂ ಕೂಡ ನಮಗ್ ತಿಳಿದಿರೋದು. ಇವರು ಹೇಗೆ ತೆರೆಮರೆಯಲ್ಲಿ ಈ ಚಟುವಟಿಕೆಗಳನ್ನ ಮಾಡ್ತಾ ಇದ್ರು, ತೆರೆಮರೆಯಲ್ಲಿ ಇವರ ಆಕ್ಟಿವಿಟೀಸ್ ಎಲ್ಲ ನಡೀತಾ ಇತ್ತು. ಇದು ಯಾವುದರ ಸಣ್ಣ ಅನುಮಾನವೂ ಕೂಡ ಬಾರದಂತೆ ಇವರು ಪ್ಲಾನ್ ಮಾಡಿದ್ರು. ಸುಮಾರು 2900 kgಯಷ್ಟು ಸ್ಫೋಟಕ ಅಂತ ಹೇಳಿದ್ರೆ ಸಾಮಾನ್ಯ ವಿಚಾರ ಅಲ್ಲ. ಅದೇನಾದ್ರೂ ಎಕ್ಸ್ಪ್ಲೋರಿವ್ ಆಯ್ತು ಅಂತ ಹೇಳಿ ಆಗಿದ್ದಿದ್ರೆ ಎಷ್ಟು ದೊಡ್ಡ ಅನಾಹುತ ಸಂಭವಿಸ್ತಾ ಇತ್ತು. ಆದ್ರೆ ಅದ್ಯಾವುದಕ್ಕೂ ಕೂಡ ಅವಕಾಶವನ್ನ ಕೊಡ್ಲಿಲ್ಲ ಭದ್ರತಾ ಪಡೆಗಳು. ಪೊಲೀಸರ ಸಮಯ ಪ್ರಜ್ಞೆಯಿಂದಾಗಿ ಅತಿ ದೊಡ್ಡ ದುರಂತ ಒಂದು ತಪ್ಪಿದ ಹಾಗಾಗಿದೆ. ಈಗ ಪೊಲೀಸರ ತನಿಖೆಯಲ್ಲಿ ಈ ಜಾಲದ ಒಳಗೆ ಯಾರ್ಯಾರು ಇದ್ದಾರೆ ಅನ್ನುವಂಥದ್ದನ್ನ ಈಗ ಬಯಲಿಗಿಳಿತಾ ಇದ್ದಾರೆ. ಅದರಲ್ಲಿ ಕೆಲವು ಡಾಕ್ಟರ್ಗಳ ಕುರುಹು ಪತ್ತೆ ಆದಂತಹ ಕಾರಣದಿಂದಾಗಿ ಈಗ ಡಾಕ್ಟರ್ಗಳ ಬೆನ್ನು ಬಿದ್ದು ಕೆಲವರ ಬಂಧನವೂ ಕೂಡ ಆಗಿದೆ. ಇವರ ಹಿಂದೆ ಇರುವಂತ ಆ ಸಂಘಟನೆ ಯಾವುದು ಅನ್ನೋದು ಕೂಡ ಈಗ ಪತ್ತೆ ಆಗಿದೆ. ಮಹಿಳಾ ಯೂನಿಟ್ ಇದರಲ್ಲಿ ಕಾರ್ಯಪ್ರವೃತ್ತವಾಗಿರೋದು ಕೂಡ ಈಗ ಪತ್ತೆ ಆಗಿರೋದು. ಈ ಹಿನ್ನೆಲೆಯಲ್ಲಿ ಅವರೆಲ್ಲರನ್ನೂ ಕೂಡ ತೀವ್ರ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಈ ವಿಚಾರಣೆಯಲ್ಲಿ ಕೆಲವೊಂದಿಷ್ಟು ಬೆಚ್ಚಿ ಬೀಳಿಸುವ ಅಂಶಗಳು ಪತ್ತೆ ಆಗ್ತಾ ಇದ್ದಾವೆ. ಇವರು ಪುಲ್ವಾಮಾ ದಾಳಿಯ ರೀತಿಯಲ್ಲಿ ಕಾರನ್ನ ಬಳಸಿಕೊಂಡು ಸ್ಫೋಟಕವನ್ನ ಕಾರಿನಲ್ಲಿ ತುಂಬಿಕೊಂಡು ಬ್ಲಾಸ್ಟ್ ಮಾಡುವಂತ ಆತ್ಮಾಹುತಿ ಬಾಂಬರ್ಗಳು ಕೆಲವರಾಗಿದ್ರು ಅನ್ನೋದು ಇದರಲ್ಲಿ ಗೊತ್ತಾಗಿರುವಂತ ವಿಚಾರ. ಹೀಗಾಗಿ ಏನೀಗ ಈ ಸ್ಫೋಟ ಮಾಡಿದಂತ ಆ ಭಯೋತ್ಪಾದಕ ಏನಿದ್ದಾನೆ ಆತನ ಹಿನ್ನೆಲೆ ಎಲ್ಲವೂ ಕೂಡ ಪತ್ತೆಯಾಗಿದೆ. ಜೊತೆಗೆ ಆತನ ಸಹಚರರ ಹಿನ್ನೆಲೆಯೂ ಕೂಡ ಪತ್ತೆಯಾಗಿದೆ. ಅವರ ಸಂಪರ್ಕದಲ್ಲಿ ಇದ್ದವರ ಮಾಹಿತಿಯೂ ಕೂಡ ಸಿಕ್ಕಿದೆ. ಹೀಗೆ ಈ ಡಾಕ್ಟರ್ಗಳ ಲ್ಯಾಪ್ಟಾಪ್ ಸೇರಿದಂತೆ ಅವರ ಮೊಬೈಲ್ಗಳನ್ನ ಚೆಕ್ ಮಾಡಿದ್ದಾರೆ.
ಅದರಲ್ಲಿ ಇವರು ಪಾಕಿಸ್ತಾನದ ಜೊತೆಗೆ ಲಿಂಕ್ ಹೊಂದಿರುವಂತ ವಿಚಾರವೂ ಕೂಡ ಗೊತ್ತಾಗಿದೆ. ಇವರು ಎಲ್ಲಿ ಟ್ರೈನಿಂಗ್ ಅನ್ನ ಪಡ್ಕೊಂಡು ಬಂದಿದ್ರು ಅನ್ನುವಂತ ಮಾಹಿತಿಯೂ ಕೂಡ ಗೊತ್ತಾಗಿದೆ. ಇವರಿಗೆ ಟ್ರೈನಿಂಗ್ ಕೊಟ್ಟವ್ರು ಯಾರು ಅನ್ನೋದು ಕೂಡ ಈ ಹೊತ್ತಿಗೆ ಗೊತ್ತಾಗಿರುವಂತ ವಿಚಾರ. ಇದೆಲ್ಲದರ ಆಧಾರದ ಮೇಲೆ ಈಗ ತನಿಖಾ ತಂಡಗಳು ಇನ್ನಷ್ಟು ಕ್ಷಿಪ್ರಗತಿಯ ಕಾರ್ಯಾಚರಣೆಯನ್ನ ಮಾಡ್ತಾ ಇನ್ನೂ ಕೂಡ ಹೆಚ್ಚಿನವರನ್ನ ಬಂಧಿಸುವಂತ ಸಾಧ್ಯತೆ ಇದೆ. ಇಲ್ಲಿಯವರೆಗೂ ಸುಮಾರು 1,500ಕ್ಕೂ ಹೆಚ್ಚು ಜನರನ್ನ ಅನುಮಾನಾಸ್ಪದ ವ್ಯಕ್ತಿಗಳನ್ನ ಬಂಧನ ಮಾಡಿದ್ದಾರೆ. ಅದರ ಜೊತೆಗೆ ಸುಮಾರು 8 ಡಾಕ್ಟರ್ಗಳನ್ನ ಇಲ್ಲಿವರೆಗೂ ಕೂಡ ಬಂಧನ ಮಾಡಿದ್ದಾರೆ. ಹೈ ಪ್ರೊಫೈಲ್ ವ್ಯಕ್ತಿಗಳು ಕೂಡ ಇದರಲ್ಲಿ ಇದ್ದಾರೆ ಎನ್ನುವಂತ ಮಾಹಿತಿ ಕೂಡ ಲಭ್ಯ ಆಗಿದೆ. ಈ ನಿಟ್ಟಿನಲ್ಲಿ ಈಗ ಪೊಲೀಸರು ಕಾರ್ಯಾಚರಣೆಯನ್ನು ಮುಂದುವರೆಸಿದ್ದಾರೆ. ಕ್ಷಣ ಕ್ಷಣಕ್ಕೂ ಕೂಡ ರೋಚಕ ಘಟ್ಟವನ್ನ ಈ ತನಿಖೆ ನಡೆಯುತ್ತಿದೆ, ಸಾಗುತ್ತಿದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ರಂಜಿತ್ ನಿಮ್ಮೆಲ್ಲ ಮಾಹಿತಿಗಾಗಿ. ರಾಷ್ಟ್ರ ರಾಜಧಾನಿ ದೆಹಲಿಯ ಕೆಂಪುಕೋಟೆ ಬಳಿ ಆದಂತಹ ಸ್ಫೋಟದ ವಿಚಾರವಾಗಿ ತನಿಖೆಗಿಳಿದಿರುವಂತಹ ತನಿಖಾಧಿಕಾರಿಗಳಿಗೆ ಬಗೆದಷ್ಟು ಕೂಡ ಒಂದಷ್ಟು ಅಚ್ಚರಿಯ ಅಂಶಗಳು ಬಯಲಾಗ್ತಾ ಇದೆ. ಆ ಮೂಲಕ ಬೆಚ್ಚಿ ಬೀಳಿಸ್ತಾ ಇದೆ ಜಿಹಾದಿ ಡಾಕ್ಟರ್ಗಳ ಟೆರರ್ನ ಸಂಚು. ಅತಿ ದೊಡ್ಡ ನರಮೇಧಕ್ಕೆ ಉಗ್ರರು ಮೆಗಾ ಪ್ಲಾನ್ ಅನ್ನ ಮಾಡಿಕೊಂಡಿದ್ರು. ಭಾರತದಲ್ಲಿ ಅತಿ ದೊಡ್ಡ ನರಮೇಧಕ್ಕೆ ಮೆಗಾ ಪ್ಲಾನ್ ಮಾಡಿಕೊಂಡಿದ್ರು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 32 ಕಾರುಗಳನ್ನ ಬಳಕೆ ಮಾಡಿಕೊಂಡು ಸರಣಿ ಸ್ಫೋಟಕ್ಕೆ 32 ಸೆಕೆಂಡ್ ಹ್ಯಾಂಡ್ ಕಾರ್ಗಳನ್ನ ಬಳಕೆ ಮಾಡಿಕೊಂಡು ದೇಶಾದ್ಯಂತ ಮಾರಣ ಹೋಮಕ್ಕೆ ಸಿದ್ಧರಾಗಿದ್ರು. ಆ ಕಾರುಗಳ ಮೂಲಕ 4 ನಗರಗಳಲ್ಲಿ ಮಾರಣ ಹೋಮಕ್ಕೆ ಸ್ಕೆಚ್ ಅನ್ನು ಹಾಕಿದ್ರು. ಸೆಕೆಂಡ್ ಹ್ಯಾಂಡ್ ಕಾರ್ಗಳನ್ನ ತಗೊಳ್ಳೋದು, ಅದನ್ನ ಮಾರ್ಪಾಡು ಮಾಡಿ ಆ ಮೂಲಕ ಬ್ಲಾಸ್ಟ್ ಮಾಡೋದು ಇವರ ಪ್ಲಾನ್ ಆಗಿತ್ತು. ಬ್ರೀಜಾ ಕಾರ್, ಸ್ವಿಫ್ಟ್ ಕಾರ್, ಇಕೋಸ್ಪೋರ್ಟ್, i20 ಸೇರಿ ಒಟ್ಟು 32 ಕಾರುಗಳನ್ನ ಬಳಸಿಕೊಳ್ಳೋದು ಈ ಜಿಹಾದಿ ಡಾಕ್ಟರ್ಗಳ ಪ್ಲಾನ್ ಆಗಿತ್ತು. ನೋಡಿ, ದೊಡ್ಡ ನರಮೇಧಕ್ಕೆ ಇವರೆಲ್ಲರೂ ಕೂಡ ತಯಾರಾಗಿದ್ರು. ಆದ್ರೆ ಜಮ್ಮು ಕಾಶ್ಮೀರದಲ್ಲಿ ಒಬ್ಬ SSP ತೆಗೆದುಕೊಂಡಂತಹ ಒಂದು ಎಚ್ಚರಿಕೆಯಿಂದಾಗಿ ಇದೆಲ್ಲವೂ ಕೂಡ ಅಟ್ಟರ್ ಫ್ಲಾಪ್ ಆಯಿತು. ಒಂದು ವೇಳೆ ಆ ಪಾಂಪ್ಲೆಟ್ ಅನ್ನು ನೋಡಿ, ಪೋಸ್ಟ್ ಅನ್ನು ನೋಡಿ ಆ SSP ಸುಮ್ಮನಾಗಿದ್ದಿದ್ರೆ ಇವತ್ತು ಇದೆಲ್ಲ ಇವರು ಅಂದ್ಕೊಂಡಂತೆ ಆಗ್ತಾ ಇತ್ತೇನೋ. ಮುಂದಿನ ದಿನದಲ್ಲಿ ಭಾರತದಲ್ಲಿ ದೊಡ್ಡ ನರಮೇಧಕ್ಕೆ ಈ ಉಗ್ರರು ರೆಡಿಯಾಗಿದ್ರು. ಭಾರತದ ಜನರ ಮಾರಣ ಹೋಮಕ್ಕೆ ಇವರೆಲ್ಲರೂ ಕೂಡ ಸಂಚನ್ನು ರೂಪಿಸಿದ್ರು. ಇಕೋಸ್ಪೋರ್ಟ್ ಕಾರ್ನ ದೃಶ್ಯಾವಳಿ ನೋಡ್ತಾ ಇದ್ದೀರಿ. ಇಲ್ಲಿ ರಾತ್ರಿ ಇಕೋಸ್ಪೋರ್ಟ್ ಕಾರ್ ಪತ್ತೆ ಆಗುತ್ತೆ. ಹರಿಯಾಣದ ಬಳಿ ಪತ್ತೆ ಆಗುವಂತ ಇಕೋಸ್ಪೋರ್ಟ್ ಕಾರ್ ಅದು. ಆ ಕಾರ್ನ ಬಳಿ ಹೋಗ್ತಾರೆ ಯಾರು, NSG ಟೀಮ್ ಹೋಗುತ್ತೆ, ಬಾಂಬ್ ಸ್ಕ್ವಾಡ್ ಹೋಗುತ್ತೆ, ಪೊಲೀಸರು ಹೋಗ್ತಾರೆ, ಡಾಗ್ ಸ್ಕ್ವಾಡ್ ಹೋಗುತ್ತೆ, ಪರಿಶೀಲನೆ ಮಾಡ್ತಾರೆ. ಯಾಕಂದ್ರೆ ಕಾರ್ ಒಳಗಡೆ ಸ್ಫೋಟಕ ವಸ್ತುಗಳು ಇರುವಂತ ಶಂಕೆ ಇತ್ತು. ಆ ಕಾರನ್ನ ಎತ್ಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾರೆ. ಆರಂಭದಲ್ಲಿ ಎಲ್ಲರೂ ಅಂದ್ಕೊಂಡಿದ್ದು ಒಂದೇ ಕಾರು, ಆಮೇಲೆ ಅಪ್ಡೇಟ್ ಸಿಕ್ಕಿದ್ದು 2 ಕಾರು, ಈಗ ಸಿಕ್ಕಿರುವಂತದ್ದು 4 ಕಾರು. ಅದಲ್ಲದೆ 32 ಕಾರುಗಳನ್ನ ಬಳಕೆ ಮಾಡಿಕೊಂಡು ಇವರು ದೇಶಾದ್ಯಂತ ಪ್ರಮುಖ ನಗರಗಳಲ್ಲಿ ಬ್ಲಾಸ್ಟ್ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ರು. 8 ಜನರ ತಂಡ ರಚನೆ ಆಗಿತ್ತು. 2 ಜನರ ಪ್ರತ್ಯೇಕ ತಂಡಗಳಾಗಿತ್ತು. ಅದಕ್ಕೆ ಡಾಕ್ಟರ್ ಉಮರ್ ನಬಿ ಮೇನ್ ಇದ್ದ, ಅವನೇ ಹೋದ. ನೋಡಿ, ರೆಡ್ ಕಲರ್ ಇಕೋಸ್ಪೋರ್ಟ್ ಕಾರು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಂಜಿತ್ ಫೋನ್ ಸಂಪರ್ಕದಲ್ಲಿದ್ದಾರೆ. ರಂಜಿತ್, ನರಮೇಧಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು ಇವರು. ಸ್ಫೋಟಕ ಮಾಹಿತಿ ರಿವೀಲ್ ಆಗಿರೋದು ಒಂದಲ್ಲ ಎರಡಲ್ಲ, 32 ಕಾರುಗಳನ್ನ ಬಳಕೆ ಮಾಡಿಕೊಳ್ಳೋದಕ್ಕೆ ಇವರು ಸಂಚನ್ನು ರೂಪಿಸಿದ್ರು. ಆದ್ರೆ ಎಲ್ಲವೂ ಕೂಡ ಫೇಲ್ಯೂರ್ ಆಯಿತು. ರಂಜಿತ್, ಖಂಡಿತವಾಗ್ಲೂ ಕೂಡ ನಾಗೇಂದ್ರ ಬಾಬು, ಇವರು ಮಾಡಿದಂತಹ ಈ ಸಂಚನ್ನ ನೋಡ್ತಾ ಇದ್ರೆ ಬಹುಶಃ ಭಾರತದಲ್ಲಿ ಇಲ್ಲಿವರೆಗೂ ಕೂಡ ಇಂಥದ್ದೊಂದು ಭಯೋತ್ಪಾದಕ ಕೃತ್ಯ ಇಷ್ಟು ಪ್ಲಾನ್ಡ್ ಆಗಿ ಇಷ್ಟು ತೆರೆಮರೆಯಲ್ಲಿ ನಡೆದಿದ್ದು ಬಹುಶಃ ಇಲ್ಲ ಅಂತ ಅನ್ಸುತ್ತೆ. ಆದ್ರೆ ಭಾರತೀಯ ಸೇನೆ ಮತ್ತೆ ಭಾರತೀಯ ಭದ್ರತಾ ಪಡೆಗಳು ಅವರೆಲ್ಲರ ಈ ಒಂದು ಸಂಚನ್ನ ಭೇದಿಸುವಲ್ಲಿ ಈಗ ಯಶಸ್ವಿಯಾಗಿದ್ದಾರೆ. ಒಂದು ವೇಳೆ ಅವರು ಅಂದುಕೊಂಡಂತೆ ಅಥವಾ ಅವರ ಪ್ಲಾನ್ ಪ್ರಕಾರವೇ ನಡೆದಿತ್ತು ಅನ್ನೋದಾಗಿದ್ದರೆ ಬಹುತೇಕ ಈ ಒಂದು ಮಾರಣ ಹೋಮದಲ್ಲಿ ಹಲವಾರು ಜನ ಪ್ರಾಣವನ್ನ ಅಮಾಯಕರು ಕಳ್ಕೊತಾ ಇದ್ರು. ಆದ್ರೆ ಭದ್ರತಾ ಪಡೆಗಳು ಅದನ್ನ ಭೇದಿಸುವಲ್ಲಿ ಈಗ ಯಶಸ್ವಿ ಆಗಿದೆ ಅನ್ನುವಂತ ಮಾಹಿತಿ ಈಗ ಈವರೆಗೂ ಕೂಡ ನಮಗೆ ತಿಳಿದಿರೋದು. ಇವರು ಹೇಗೆ ತೆರೆಮರೆಯಲ್ಲಿ ಈ ಚಟುವಟಿಕೆಗಳನ್ನ ಮಾಡ್ತಾ ಇದ್ರು, ತೆರೆಮರೆಯಲ್ಲಿ ಇವರ ಆಕ್ಟಿವಿಟೀಸ್ ಎಲ್ಲ ನಡೀತಾ ಇತ್ತು. ಇದು ಯಾವುದರ ಸಣ್ಣ ಅನುಮಾನವೂ ಕೂಡ ಬಾರದಂತೆ ಇವರು ಪ್ಲಾನ್ ಮಾಡಿದ್ರು. ಸುಮಾರು 2,900 kgಯಷ್ಟು ಸ್ಫೋಟಕ ಅಂತ ಹೇಳಿದ್ರೆ ಸಾಮಾನ್ಯ ವಿಚಾರ ಅಲ್ಲ. ಅದೇನಾದ್ರೂ ಎಕ್ಸ್ಪ್ಲೋರಿವ್ ಆಯ್ತು ಅಂತ ಹೇಳಿ ಆಗಿದ್ದಿದ್ರೆ ಎಷ್ಟು ದೊಡ್ಡ ಅನಾಹುತ ಸಂಭವಿಸ್ತಾ ಇತ್ತು.
ಆದ್ರೆ ಅದ್ಯಾವುದಕ್ಕೂ ಕೂಡ ಅವಕಾಶವನ್ನ ಕೊಡ್ಲಿಲ್ಲ ಭದ್ರತಾ ಪಡೆಗಳು. ಪೊಲೀಸರ ಸಮಯ ಪ್ರಜ್ಞೆಯಿಂದಾಗಿ ಅತಿ ದೊಡ್ಡ ದುರಂತ ಒಂದು ತಪ್ಪಿದ ಹಾಗಾಗಿದೆ. ಈಗ ಪೊಲೀಸರ ತನಿಖೆಯಲ್ಲಿ ಈ ಜಾಲದ ಒಳಗೆ ಯಾರ್ಯಾರು ಇದ್ದಾರೆ ಅನ್ನುವಂಥದ್ದನ್ನ ಈಗ ಬಯಲಿಗಿಳಿತಾ ಇದ್ದಾರೆ. ಅದರಲ್ಲಿ ಕೆಲವು ಡಾಕ್ಟರ್ಗಳ ಕುರುಹು ಪತ್ತೆ ಆದಂತಹ ಕಾರಣದಿಂದಾಗಿ ಈಗ ಡಾಕ್ಟರ್ಗಳ ಬೆನ್ನು ಬಿದ್ದು ಕೆಲವರ ಬಂಧನವೂ ಕೂಡ ಆಗಿದೆ. ಇವರ ಹಿಂದೆ ಇರುವಂತಹ ಆ ಸಂಘಟನೆ ಯಾವುದು ಅನ್ನೋದು ಕೂಡ ಈಗ ಪತ್ತೆ ಆಗಿದೆ. ಮಹಿಳಾ ಯೂನಿಟ್ ಇದರಲ್ಲಿ ಕಾರ್ಯಪ್ರವೃತ್ತವಾಗಿರೋದು ಕೂಡ ಈಗ ಪತ್ತೆ ಆಗಿರೋದು. ಈ ಹಿನ್ನೆಲೆಯಲ್ಲಿ ಅವರೆಲ್ಲರನ್ನೂ ಕೂಡ ತೀವ್ರ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಈ ವಿಚಾರಣೆಯಲ್ಲಿ ಕೆಲವೊಂದಿಷ್ಟು ಬೆಚ್ಚಿ ಬೀಳಿಸುವ ಅಂಶಗಳು ಪತ್ತೆ ಆಗ್ತಾ ಇದ್ದಾವೆ. ಇವರು ಪುಲ್ವಾಮಾ ದಾಳಿಯ ರೀತಿಯಲ್ಲಿ ಕಾರನ್ನ ಬಳಸಿಕೊಂಡು ಸ್ಫೋಟಕವನ್ನ ಕಾರಿನಲ್ಲಿ ತುಂಬಿಕೊಂಡು ಬ್ಲಾಸ್ಟ್ ಮಾಡುವಂತ ಆತ್ಮಾಹುತಿ ಬಾಂಬರ್ಗಳು ಕೆಲವರಾಗಿದ್ರು ಅನ್ನೋದು ಇದರಲ್ಲಿ ಗೊತ್ತಾಗಿರುವಂತ ವಿಚಾರ. ಹೀಗಾಗಿ ಏನೀಗ ಈ ಸ್ಫೋಟ ಮಾಡಿದಂತ ಭಯೋತ್ಪಾದಕ ಏನಿದ್ದಾನೆ ಆತನ ಹಿನ್ನೆಲೆ ಎಲ್ಲವೂ ಕೂಡ ಪತ್ತೆಯಾಗಿದೆ. ಜೊತೆಗೆ ಆತನ ಸಹಚರರ ಹಿನ್ನೆಲೆಯೂ ಕೂಡ ಪತ್ತೆಯಾಗಿದೆ. ಅವರ ಸಂಪರ್ಕದಲ್ಲಿ ಇದ್ದವರ ಮಾಹಿತಿಯೂ ಕೂಡ ಸಿಕ್ಕಿದೆ. ಹೀಗೆ ಈ ಡಾಕ್ಟರ್ಗಳ ಲ್ಯಾಪ್ಟಾಪ್ ಸೇರಿದಂತೆ ಅವರ ಮೊಬೈಲ್ಗಳನ್ನ ಚೆಕ್ ಮಾಡಿದ್ದಾರೆ. ಅದರಲ್ಲಿ ಇವರು ಪಾಕಿಸ್ತಾನದ ಜೊತೆಗೆ ಲಿಂಕ್ ಹೊಂದಿರುವಂತ ವಿಚಾರವೂ ಕೂಡ ಗೊತ್ತಾಗಿದೆ. ಇವರು ಎಲ್ಲಿ ಟ್ರೈನಿಂಗ್ ಅನ್ನ ಪಡ್ಕೊಂಡು ಬಂದಿದ್ರು ಅನ್ನುವಂತ ಮಾಹಿತಿಯೂ ಕೂಡ ಗೊತ್ತಾಗಿದೆ. ಇವರಿಗೆ ಟ್ರೈನಿಂಗ್ ಕೊಟ್ಟವ್ರು ಯಾರು ಅನ್ನೋದು ಕೂಡ ಈ ಹೊತ್ತಿಗೆ ಗೊತ್ತಾಗಿರುವಂತ ವಿಚಾರ. ಇದೆಲ್ಲದರ ಆಧಾರದ ಮೇಲೆ ಈಗ ತನಿಖಾ ತಂಡಗಳು ಇನ್ನಷ್ಟು ಕ್ಷಿಪ್ರಗತಿಯ ಕಾರ್ಯಾಚರಣೆಯನ್ನ ಮಾಡ್ತಾ ಇನ್ನೂ ಕೂಡ ಹೆಚ್ಚಿನವರನ್ನ ಬಂಧಿಸುವಂತ ಸಾಧ್ಯತೆ ಇದೆ. ಇಲ್ಲಿಯವರೆಗೂ ಸುಮಾರು 1,500ಕ್ಕೂ ಹೆಚ್ಚು ಜನರನ್ನ ಅನುಮಾನಾಸ್ಪದ ವ್ಯಕ್ತಿಗಳನ್ನ ಬಂಧನ ಮಾಡಿದ್ದಾರೆ. ಅದರ ಜೊತೆಗೆ ಸುಮಾರು 8 ಡಾಕ್ಟರ್ಗಳನ್ನ ಇಲ್ಲಿವರೆಗೂ ಕೂಡ ಬಂಧನ ಮಾಡಿದ್ದಾರೆ. ಹೈ ಪ್ರೊಫೈಲ್ ವ್ಯಕ್ತಿಗಳು ಕೂಡ ಇದರಲ್ಲಿ ಇದ್ದಾರೆ ಎನ್ನುವಂತ ಮಾಹಿತಿ ಕೂಡ ಲಭ್ಯ ಆಗಿದೆ. ಈ ನಿಟ್ಟಿನಲ್ಲಿ ಈಗ ಪೊಲೀಸರು ಕಾರ್ಯಾಚರಣೆಯನ್ನ ಮುಂದುವರೆಸಿದ್ದಾರೆ. ಕ್ಷಣ ಕ್ಷಣಕ್ಕೂ ಕೂಡ ರೋಚಕ ಘಟ್ಟವನ್ನ ಈ ತನಿಖೆ ನಡೆಯುತ್ತಿದೆ, ಸಾಗುತ್ತಿದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ರಂಜಿತ್, ನಿಮ್ಮೆಲ್ಲ ಮಾಹಿತಿಗಾಗಿ.